ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಳಗ್ಗೆ ದೊಡ್ಡ ಬದಲಾವಣೆ ಹಾಗೆ ನಮ್ಮ ಭಾರತ ತಂಡದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿ ಆಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ನಮ್ಮ ಭಾರತ ತಂಡದಲ್ಲಿ ಒಂದು ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬೌಲಿಂಗಲ್ಲಿ ಆಗಿರ್ಬೋದು ಒಂದು ಎಲ್ಲನೇ ಚೆನ್ನಾಗಿ ಹೋಗ್ತಿದ್ದಾನೆ ಅಂತಲೇ ಹೇಳ್ಬೋದು. ನಿನ್ನೆಯಿಂದ ಒಂದು ರೂಮರ್ಸ್ ಹರಿದಾಡ್ತಾ ಇದೆ. ಒಂದು 3 ಪ್ಲೇಯರ್ಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಹಾಗೆ ಅಭಿಷೇಕ್ ಶರ್ಮಾ ಅವ್ರನ್ನ ಆಚೆ ಇಡ್ತಿದ್ದಾರೆ, ಹಾಗೆ ಸಂಜು ಅವ್ರನ್ನ ಆಚೆ ಇಡ್ತಿದ್ದಾರೆ, ರಿಂಕು ಅವ್ರನ್ನ ಆಚೆ ಇಡ್ತಿದ್ದಾರೆ. ಬಟ್ ಅದು ಎಲ್ಲ ಒಂದು ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಥರ ಯಾವ ಪ್ಲೇಯರ್ನ ಆಚೆ ಇಡ್ತಲ್ಲ, ಲಾಸ್ಟ್ ಮ್ಯಾಚ್ ಆಡಿದ ಟೀಮೇ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಕೂಡ ಫಾರ್ಮ್ಗೆ ಬಂದಿದ್ದಾರೆ. ಬಟ್ ಈ ಮ್ಯಾಚ್ ವೆಸ್ಟ್ ಇಂಡೀಸ್ ವಿರುದ್ಧ ನಾವು ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಇದೆ. ಹೀಗಾಗಿ ಈ ಮ್ಯಾಚಲ್ಲಿ ಏನೋ ಅಷ್ಟೊಂದು ಬದಲಾವಣೆ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಫೀಲ್ಡಿಂಗಲ್ಲಿ ಮತ್ತು ಸಬ್ಸ್ಟಿಟ್ಯೂಟ್ಸ್ ಆಗಿ ರಿಂಕು ಸಿಂಗ್ನ ತೊಗೋಬೋದು ಹೊರತು ಅದು ಬಿಟ್ಟರೆ ಪ್ಲೇಯಿಂಗ್ 11ನಲ್ಲಿ ನೋಡೋದಾದರೆ ಏನೂ ಕೂಡ ಅಂಥ ಚೇಂಜಸ್ ಕಾಣೋದಿಲ್ಲ. ನೋಡೋಣ, ಇನ್ನೂ ಅಫಿಷಿಯಲ್ ಆಗಿ ಬಿಟ್ಟಿಲ್ಲ. ಬಟ್ ಏನಾದರೂ ಕೂಡ ನಮ್ಮ ಭಾರತ ತಂಡ ಇವತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದು ಫೈನಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.